SIR ವಿಷಯದಲ್ಲಿ ಸುಮಾರು ಮುಖವಾಡಗಳಿದ್ದಾವೆ. SIR ನೇರವಾಗಿ NRC ಅಂತ ಅರ್ಥ ಮಾಡ್ಕೊಳ್ಳೋದು ಜನರ ಅನುಭವಕ್ಕೆ ನಿಲುಕ್ತಾ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಮದುವೆಯಾದ ಎಲ್ಲ ಹೆಣ್ಮಕ್ಳಿಗೂ ನೋಟಿಸ್ ಬರೋದು ಕಾಯಂ. ಕ್ಯೂನಲ್ಲಿ ನಿಲ್ಲಬೇಕು, ಇಲ್ಲ ಆ ಮಗಳೇ ಈಗ ಹೆಂಡತಿ ಅಂತಲೂ ಕೂಡ ಸಾಬೀತು ಮಾಡ್ಕೋಬೇಕು. ಅಂತಿಮ ಪಟ್ಟಿ ಹೊರಗೆ ಬಂದ ಮೇಲೂ ಕೂಡ ಲಕ್ಷಾಂತರ ಜನ ಏನು ಹೊರಗಡೆ ಇರ್ತಾರೆ, ಅವರದಲ್ಲದ ಕಾರಣಕ್ಕೆ ಅವರೇ ಈ ಸರ್ಕಾರಕ್ಕೆ ಓಟ್ ಹಾಕಿರ್ತಾರೆ, ಅವರೇ ಪಕ್ಷಗಳಿಗೆ ಓಟ್ ಹಾಕಿರ್ತಾರೆ, ಅವರ ಹೆಸರೇ ಇರೋದಿಲ್ಲ. ಆಗ ಇವೆಲ್ಲವೂ ಸತ್ಯ ಅಂತ ಅರಿವು ಬಂದಾಗ ನಿಜವಾದಂಥ SIR ಬೀದಿ ಹೋರಾಟ ದಂಗೆ ಹೇಳ್ಬೋದು. ದಂಗೆಯಿಂದ ಸರಿಯಾದ ಪರಿಹಾರ ಬರದೇ ಇರ್ಬೋದು, ಬಟ್ ಅದನ್ನು ಒಂದು ಪರಿಹಾರಾತ್ಮಕ ಬದಲಾವಣೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಗಟ್ಟಿಯಾಗಿ. ನಮ್ಮ ಜೊತೆ ಶಿವಸುಂದರ್ ಅವರಿದ್ದಾರೆ. ಸೊ ನಾವು SIR ಬಗ್ಗೆ ಮಾತಾಡಬೇಕು ಅಂತ ನನ್ನ ಪ್ರಶ್ನೆ ಇರೋದು, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಈ SIR ಪ್ರಕ್ರಿಯೆಯನ್ನು ತಡೆಯಬೇಕಾದ್ರೆ ಜನ ಬೀದಿಗೆ ಬರಬೇಕು ಅಂತ. ಬಟ್ ಜನ ಇಷ್ಟೆಲ್ಲ ಜಾಗೃತಿ ಮೂಡಿಸಿದ ಹೊರತಾಗೂ ಫಾರ್ಮ್ ಹೇಗೆ ತುಂಬಬೇಕು ಅಂತ ಅರ್ಥ ಮಾಡಿಕೊಳ್ಳದ ಜನ ಬೀದಿಗೆ ಬರೋದು ಸಾಧ್ಯವೇ? ಅದೊಂದು ಪ್ರಶ್ನೆ. NRC ಅಂದ್ರೆ ಏನು ಅನ್ನೋದೇ ಜನರಿಗೆ ಗೊತ್ತಿರಲಿಲ್ಲ. ಆದರೆ NRC ಅನ್ನೋದು ನಮ್ಮ ನಾಗರಿಕತ್ವವನ್ನೇ ಹರಣ ಮಾಡೋದು ಅಂತ ಜನರ ಅರಿವಿಗೆ ಬಂದಾಗ ಅವರು ಬೀದಿಗೆ ಬರೋದಕ್ಕೆ ಯಾರೂ ಕರೆನೂ ಕೊಡಬೇಕಾಗಲಿಲ್ಲ. ಬೀದಿಗೆ ಬಂದಾಗ ಅದನ್ನು ತಡೆಯೋಕ್ಕೂ ಯಾರ ಕೈಲೂ ಸಾಧ್ಯ ಆಗಲಿಲ್ಲ. ಅದೇ ರೀತಿ 3 ಕೃಷಿ ಕಾನೂನುಗಳು. ಆ ಕೃಷಿ ಕಾನೂನುಗಳು ತುಂಬ ಕಾಂಪ್ಲೆಕ್ಸ್, ಸಾಮಾನ್ಯರಿಗೆ ಅರ್ಥವಾಗದೇ ಇರೋವಂಥದ್ದು. ಆದರೆ ಉತ್ತರ ಭಾರತದ, ಅದರಲ್ಲೂ ವಿಶೇಷವಾಗಿ ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶದ ರೈತರಿಗೆ ಇದರಿಂದ ತಮ್ಮ ಬದುಕೇ ಹೆಂಗೆ ಹರಣ ಆಗುತ್ತೆ ಅಂತ ಅವರ ಅರಿವಿಗೆ ಬಂದಾಗ 1.5 ವರ್ಷದ ಕಾಲ ಅವರು ಬರೋದನ್ನು ಯಾರೂ ತಡೀಲಿಲ್ಲ, ಹೋರಾಟವನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಯಾವುದೇ ಒಂದು ವಿಷಯ, ಒಂದು ತಿಳುವಳಿಕೆ, ಒಂದು ಐಡಿಯಾ ಆಗಿ ಹುಟ್ಟುತ್ತೆ. ಆದರೆ ಜನಮಾನಸಕ್ಕೆ ಅದು ಅರಿವಾದಾಗ ಒಂದು ಶಕ್ತಿಯಾಗಿ ಬದಲಾಗುತ್ತೆ. SIR ವಿಷಯದಲ್ಲಿ ಸುಮಾರು ಮುಖವಾಡಗಳಿದ್ದಾವೆ. SIR ನೇರವಾಗಿ NRC ಅಂತ ಅರ್ಥ ಮಾಡ್ಕೊಳ್ಳೋದು ಜನರ ಅನುಭವಕ್ಕೆ ನಿಲುಕ್ತಾ ಇಲ್ಲ. ಈಗ ನಿಧಾನಕ್ಕೆ ನಾವು ಒಂದು 6 ತಿಂಗಳಾಯಿತು ಶುರು ಮಾಡಿ, ಅದೆಲ್ಲ ಊಹಾಪೋಹದ ಕಥೆಗಳು ಅಂತ ಅನ್ಸೋಕ್ಕೆ ಸಾಕು. ಇನ್ನು SIR ಬಂದೇ ಇರಲಿಲ್ಲ, ನಾವು ಹಾಗಂತೆ ಹೀಗಂತೆ ಅನ್ನೋದಿತ್ತು. ಈಗ ಮನೆಗಳಿಗೆ ಫಾರ್ಮಿಗೆ ಬಂದು ತುಂಬಕ್ಕಾಗದೇ ಇದ್ದಾಗ, ಓಹೋ ಹೀಗೆಲ್ಲ ಇದೆಯಾ, ಇಷ್ಟೆಲ್ಲ ಪ್ರಶ್ನೆ ಇದೆ, ಇದು ನಮಗೆ ಗೊತ್ತೇ ಇಲ್ವಲ್ಲ, ಇದು ಹೀಗಿಲ್ವೇ ಇಲ್ವಲ್ಲ, ಹಾಗಾದರೆ ಏನಾಗುತ್ತೆ? ಈ ಪ್ರಶ್ನೆಗಳನ್ನು ಏನು ನಾವು ಹಾಕೋಕ್ಕೆ ಪ್ರಯತ್ನ ಪಟ್ವಿ, ಇದು ಫಾರ್ಮೇ ಹುಟ್ಟಿಸ್ತಿದೆ. ಇನ್ಫ್ಯಾಕ್ಟ್ SIR ಪ್ರಕ್ರಿಯೆಯೇ SIR ಆಗಿ ವಿರೋಧವನ್ನು ಹುಟ್ಟಿಸ್ತಾ ಇದೆ. ಇದೇನಾಗುತ್ತೆ, ಆಗಸ್ಟ್ 5 ಒಳಗಡೆ ಇವರು ಒಂದು ಕರಡು ಮತದಾರರ ಪಟ್ಟಿಯನ್ನು ಅನೌನ್ಸ್ ಮಾಡಬೇಕು. ಕರಡು ಮತದಾರರ ಪಟ್ಟಿಯನ್ನು ಅನೌನ್ಸ್ ಮಾಡಬೇಕಾದ್ರೆ ಸಹಜವಾಗಿಯೇ ಈ ಫಿಲ್ಲಿಂಗ್ನಲ್ಲಿರುವಂತಹ ಗೊಂದಲಗಳು ಮತ್ತು ಅಬ್ಸೆಂಟ್ ಆಗಿರುವಂಥವ್ರು, ಶಿಫ್ಟೆಡ್, ಇವೆಲ್ಲವೂ ಇಟ್ಕೊಂಡು ಸುಮಾರಷ್ಟು ಲಕ್ಷ ಜನರ ಹೆಸರು ಕರಡು ಪಟ್ಟಿನಲ್ಲಿ ಬರುವುದಿಲ್ಲ. 2002ರಲ್ಲಿ ಯಾವುದಾದ್ರೂ ಹೆಣ್ಣುಮಗಳು, ಮದುವೆ ಆಗದಿರೋ ಹೆಣ್ಣುಮಗಳು, ತಾನು ತನ್ನ 2002ರ ವಿವರದಲ್ಲಿ ಸಂಬಂಧ ಅನ್ನೋ ಕಡೆ ತಂದೆಯನ್ನು ಬರೆದು 2002ರ ನಂತರ ಮದುವೆಯಾಗಿ 2024ರ ಮತಪಟ್ಟಿನಲ್ಲಿ ಗಂಡ ಅಂತ ಬರೆದಿದ್ರೆ ನೋಟಿಸ್ ಹೋಗುತ್ತೆ. ಅಂದರೆ ಕರ್ನಾಟಕದಲ್ಲಿ ಮದುವೆಯಾದ ಎಲ್ಲ ಹೆಣ್ಮಕ್ಳಿಗೂ ನೋಟಿಸ್ ಬರೋದು ಕಾಯಂ. ಕ್ಯೂನಲ್ಲಿ ನಿಲ್ಲಬೇಕು, ಇಲ್ಲ ಆ ಮಗಳೇ ಈಗ ಹೆಂಡತಿ ಅಂತಲೂ ಕೂಡ ಸಾಬೀತು ಮಾಡ್ಕೋಬೇಕು. ಇಂಥ 100 ತಾರಾತಿಗಡಿಗಳು ಆಗಸ್ಟ್ 5ರಿಂದ ಸೆಪ್ಟೆಂಬರ್ ತನಕ ಶುರುವಾಗುತ್ತೆ. ಆಗ ಇವೆಲ್ಲವೂ ಎಷ್ಟು ಸತ್ಯ, ಎಷ್ಟು ಅನಗತ್ಯ, ಎಷ್ಟು ಬೇಕಾಬಿಟ್ಟಿಯಾಗಿ ನಮ್ಮನ್ನು ನಡೆಸ್ಕೊಳ್ತಿದ್ದಾರೆ ಅನ್ನೋದು ಜನರ ಅರಿವಿಗೆ ಬರುತ್ತೆ. ಅಕ್ಟೋಬರ್ 7ಕ್ಕೆ ಅಂತಿಮ ಪಟ್ಟಿ ಹೊರಗಡೆ ಬರುತ್ತೆ. ಅಂತಿಮ ಪಟ್ಟಿ ಹೊರಗೆ ಬಂದ ಮೇಲೂ ಕೂಡ ಲಕ್ಷಾಂತರ ಜನ ಏನು ಹೊರಗಡೆ ಇರ್ತಾರೆ, ಅವರದಲ್ಲದ ಕಾರಣಕ್ಕೆ ಅವರೇ ಈ ಸರ್ಕಾರಕ್ಕೆ ಓಟ್ ಹಾಕಿರ್ತಾರೆ, ಅವರೇ ಪಕ್ಷಗಳಿಗೆ ಓಟ್ ಹಾಕಿರ್ತಾರೆ, ಅವರ ಹೆಸರೇ ಇರೋದಿಲ್ಲ. ಆಗ ಇವೆಲ್ಲವೂ ಸತ್ಯ ಅಂತ ಅರಿವು ಬಂದಾಗ ನಿಜವಾದಂಥ SIR ಬೀದಿ ಹೋರಾಟ ನನ್ನ ಪ್ರಕಾರ ಆಗಸ್ಟರ ನಂತರ ಹೆಚ್ಚಳ ಆಗುತ್ತೆ, ಅಕ್ಟೋಬರ್ 7ರ ನಂತರ ತೀವ್ರವಾಗುತ್ತೆ. ಯಾಕಂದರೆ ಆ ವೇಳೆಗೆ ಬರೀ ಕರ್ನಾಟಕದಲ್ಲ, 16 + 13 29 ರಾಜ್ಯಗಳಲ್ಲಿ ಕನಿಷ್ಠ ಒಂದು 11 ಕೋಟಿ ಜನ ಈ ಒಂದು ಅನ್ಯಾಯಕ್ಕೆ ತುತ್ತಾಗಿರ್ತಾರೆ. ಅಂದರೆ ನಮಗಿರೋ ಸವಾಲೇನು, ಅವರನ್ನೆಲ್ಲರಿಗೂ ಕೂಡ ಒಟ್ಟುಗೂಡಿಸಿ ತರಬಲ್ಲವ, ಅದು ನಮ್ಮ ವೀಕ್ನೆಸ್. ಜನರ ಅರಿವಿಗೆ ಬರುತ್ತೆ. ಜನ ಸ್ಪಾಂಟೇನಿಯಸ್ ಆಗಿ ದಂಗೆ ಹೇಳ್ಬೋದು, ದಂಗೆಯಿಂದ ಸರಿಯಾದ ಪರಿಹಾರ ಬರದೇ ಇರ್ಬೋದು, ಬಟ್ ಅದನ್ನು ಒಂದು ಪರಿಹಾರಾತ್ಮಕ ಬದಲಾವಣೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಗಟ್ಟಿಯಾಗಿರಬೇಕು. ಅಂದರೆ ನಮ್ಮ ಶಕ್ತಿ, ಸಂಘಟನಾ ಬಲ ಗಟ್ಟಿ ಇರಬೇಕು. ನನ್ನ ಚಿಂತೆ ಜನ ಬೀದಿಗೆ ಬರೋದ್ರ ಬಗ್ಗೆ ಎಲ್ಲ ಬಂದೇ ಬರ್ತಾರೆ. ಅದನ್ನು ಆ ರೀತಿ ನಾವು ಒಂದು ಪರಿಣಾತ್ಮಕವಾದಂಥ ಚಳುವಳಿಯಾಗಿ ಬದಲಿಸುವ ಸಂಘಟನಾ ಶಕ್ತಿ ನಮಗಿದೆಯಾ? ಅದನ್ನು ನಾನು ಕೇಳ್ತಾ ಇರೋದು, ಅದು ಹೇಗೆ ಬದಲಾಗಬೇಕು? ಅಂದರೆ ಸಂಘಟನಾ ಶಕ್ತಿ ಇದೆ ಅನ್ನೋದು ಜನರ ಅರಿವಿಗೆ ಬಂದರೆ ತಾನೇ ನಿಮ್ಮ ಜೊತೆಯಲ್ಲಿ ಸೇರ್ಕೊಳ್ಬಹುದು. ಬಟ್ ಜನ ಅರಿವಿಗೆ ಬರ್ತಾರೆ, ಜನ ಅರಿವಿನಿಂದ ಬೀದಿಗೆ ಬರ್ತಾರೆ. ಸಾಮೂಹಿಕವಾಗಿ ಅದೊಂದು ಸ್ಪಾಂಟೇನಿಯಸ್ ಪ್ರತಿಭಟನೆಗಳಾಗ್ತವೆ. ಒಂದು ದೊಡ್ಡ ಚಳುವಳಿ ಆಗುವುದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಬಟ್ ಈ ದೊಡ್ಡ ಸಾಮೂಹಿಕ ಸ್ವಪ್ರೇರಿತ ಚಳುವಳಿಯಿಂದಲೂ ಬದಲಾವಣೆಗಳು ಬರುತ್ತೆ. ಏನೂ ಬದಲಾವಣೆ ಬರೋದೇ ಇಲ್ಲ ಅಂತಲ್ಲ, ಬಟ್ ಒಂದು ನಿರ್ದಿಷ್ಟವಾದಂಥ ದಿಕ್ಕಿನೆಡೆಗೆ ಕರ್ಕೊಂಡು ಹೋಗುವುದಕ್ಕೆ ಸದ್ಯಕ್ಕೆ ಸಾಧ್ಯ ಆಗದೆ ಹೋಗ್ಬೋದು, ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗೇ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring,
engineering consultancy, firefighting, steel structures, real estate. Office SIT Tower, Silicon Oasis, Dubai, UAE.